ಯಶವಂತಪುರ ಆರ್ಎನ್ಎಸ್ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ ಕೋಟಿ ಹಣದ ಬೆನ್ನಹತ್ತಿದ ಸುವರ್ಣ ನ್ಯೂಸ್ ನಿಜವಾದ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಬಣ್ಣ ಹಚ್ಚಿಕೊಂಡು ತೆರೆಯ ಮೇಲೆ ಬೆಳ್ಳಗೆ ಪೋಸ್ ಕೊಡ್ತಾ ಇದ್ದಂತ ನಟ ರೋಹನ್ ಗೌಡ ನಿಜವಾದ ಕಪ್ಪು ಕೂಡ. ರೋಹನ್ ಗೌಡನ ನಿಜವಾದ ಕಪ್ಪು ಬಣ್ಣ ಬಯಲಾಗಿದೆ. ಆರ್ಎನ್ಎಸ್ ಅಪಾರ್ಟ್ಮೆಂಟ್ ಮೇಲೆ ಐಟಿ ದಾಳಿ ಪ್ರಕರಣ. ಕಪ್ಪು ಹಣದ ನಿಜವಾದ ಮಾಲೀಕ ನಟ ರೋಹನ್ ಗೌಡ. ಆದಾಯ ತೆರಿಗೆ ಅಧಿಕಾರಿ ಆರ್ಎನ್ಎಸ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ ವಶಪಡಿಸಿಕೊಂಡ ಹಣದ ಮಾಲೀಕರನ್ನ ಪತ್ತೆ ಹಚ್ಚುವಲ್ಲಿ ಸುವರ್ಣ ನ್ಯೂಸ್ ಯಶಸ್ವಿಯಾಗಿದೆ. ಮಂಗಳವಾರ ಹಾಗೂ ಬುಧವಾರ ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳು 2.87 ಕೋಟಿ ನಗದು ವಶಪಡಿಸಿಕೊಂಡಿದ್ರು. ಫ್ಲಾಟ್ ನಂಬರ್ 508ರ ಮಾಲೀಕರಾಗಿದ್ದ ಶಕಿಲಾ ಶೆಟ್ಟಿ ಅವರೇ ಕಪ್ಪು ಹಣದ ಮಾಲೀಕರು ಅಂತ ಹೇಳಲಾಗಿತ್ತು. ಆದರೆ ಹಣದ ಮಾಲೀಕರು ಬೇರೆಯೇ ಇದ್ದಾರೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿತ್ತು. ರೋಹನ್ ಗೌಡ ಪಾತ್ರದ ಬಗ್ಗೆ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿಯಿಂದ ಮಾಹಿತಿ ಕಲೆ ಹಾಕಲಾಯಿತು. 508 ಫ್ಲಾಟ್ ಅಲ್ಲಿ ವಾಸವಾಗಿರೋದು ನಟ ರೋಹನ್ ಗೌಡ ಅನ್ನೋದನ್ನ ಖಚಿತಪಡಿಸಲಾಯಿತು. ಅಲ್ಲಿ ಶಕಿಲಾ ಶೆಟ್ಟಿ ಅವರು ಅವರ ತಾಯಿ, ಅವರು ಇರಲಿಲ್ಲ, ಅಲ್ಲಿ ಅವರಲ್ಲಿ ಇರುವುದಿಲ್ಲ, ಅವರು ಇರ್ತಾನೂ ಇರಲಿಲ್ಲ. ರೋಹನ್ ಗೌಡ ಅಂತೇಳಿ ಒಬ್ಬರು ವಾಸವಾಗಿದ್ದರು. ಅವರು ಸಚಿನ್ ಶೆಟ್ಟಿ ಜೊತೆ ಒಂದು ತಿಂಗಳ ಹಿಂದೆ ಬಂದು ಇಲ್ಲಿ ವಾಸ ಮಾಡಲಿಕ್ಕೆ ಬಂದಿದ್ರು. ಮಂಜುನಾಥನ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಇದ್ದಂತ ನೀವು ಫೋಟೋದಲ್ಲಿ ತೋರಿಸಿದಂತ ವ್ಯಕ್ತಿ ರೋಹನ್ ಗೌಡ ಅಂತ. ಅಪಾರ್ಟ್ಮೆಂಟ್ ಮಾಲೀಕರಾಗಿದ್ದ ಸಚಿನ್ ಶೆಟ್ಟಿ ಮಂಜುನಾಥ್ ಅನ್ನೋರಿಗೆ ಬಾಡಿಗೆ ನೀಡಿ ಬೇರೆಡೆಗೆ ತೆರಳಿದ್ರು. ಬಾಡಿಗೆ ಪಡೆದ ಮಂಜುನಾಥ್ ನಟ ರೋಹನ್ ಗೌಡನ್ಗೆ ಬಿಟ್ಟು ಕೊಟ್ಟಿದ್ದ. ಆಗಾಗ್ಗೆ ಬಂದು ಹೋಗ್ತಿದ್ದ ರೋಹನ್ ಗೌಡ ವೃದ್ಧೆಯೊಬ್ಬರನ್ನ ಫ್ಲಾಟ್ ಅಲ್ಲಿ ಇಟ್ಟಿದ್ದ. ಆ ಅಜ್ಜಿ ಯಾರು ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ. ಅಲ್ಲಿ ನನಗೆ ಮಾಹಿತಿ ಪ್ರಕಾರ ಏನಂತಂದ್ರೆ ರೋಹನ್ ಗೌಡ ಅಂತ ಹೇಳ್ಬಿಟ್ಟು ಹೌದು, ಇದೇ ವ್ಯಕ್ತಿ ಇಲ್ಲಿ ಒಂದು 2.5 ತಿಂಗಳಿಂದ ವಾಸವಾಗಿದ್ದರು. ನಾನು ಜಾಸ್ತಿ ನೋಡ್ತಿಲ್ಲ, ಒಟ್ಟಿನಲ್ಲಿ ಮೇಂಟೆನೆನ್ಸ್ ಆಫೀಸಲ್ಲಿ 2 ಸಲ ನೋಡಿದ್ದೆ. ಮತ್ತೆ ಒಂದು ಹೊರಗಡೆ ಔಟ್ಸೈಡ್ ಅಂತೂ ಬರೋದು ಹೋಗೋದು 2-3 ಸಲ ನೋಡಿದ್ದೆ ಅಷ್ಟೇ. ದಾಳಿ ವೇಳೆ ಮನೆಯಲ್ಲಿ ಮಹಿಳೆಯಿಂದ ಮಾಹಿತಿ ಪಡೆದ ಐಟಿ ಅಧಿಕಾರಿಗಳು ರೋಹನ್ ಗೌಡನ ವಿಚಾರಣೆ ಮುಂದುವರೆಸಿದ್ದಾರೆ. ಇನ್ನು ಈ ಹಣದ ಹಿಂದೆ ಅಪಾರ್ಟ್ಮೆಂಟ್ ಬಾಡಿಗೆ ಪಡೆದ ಮಂಜುನಾಥ್ ಎಂಬಾತನ ಪಾತ್ರ ಏನು ಅನ್ನೋದನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ರೋಹನ್ ಗೌಡ ಯಾರು? ಇದೀಗ ಐಟಿ ಬಲೆಗೆ ಬಿದ್ದಿರುವ ರೋಹನ್ ಗೌಡ ದಿವಂಗತ ರಾಕೇಶ್ ಸಿದ್ದರಾಮಯ್ಯನ ಕುಚುಕು ಗೆಳೆಯ. ಯಾವಾಗಲೂ ಜೊತೆಗೆ ತಿರುಗಾಡ್ತಾ ಇದ್ದ ಗೆಳೆಯರು. ಮೋಜು ಮಸ್ತಿಯಲ್ಲಿ ಅಷ್ಟೇ ಅಲ್ಲ, ಕೆಲ ವ್ಯವಹಾರಗಳು ಇದ್ದವು ಅಂತ ಹೇಳಲಾಗ್ತಿದೆ. ಹೀಗಾಗಿ ಹಣದ ಮೂಲದ ಬಗ್ಗೆ 10 ಅನುಮಾನಗಳು ಹುಟ್ಟಿಕೊಂಡಿದ್ದು ತನಿಖೆ ಬರದಿಂದ ಸಾಕ್ತಿದೆ. ಒಟ್ನಲ್ಲಿ ಯಶವಂತಪುರದ ಆರ್ಎನ್ಎಸ್ ಅಪಾರ್ಟ್ಮೆಂಟ್ ಐಟಿ ದಾಳಿ ಸಂಬಂಧ ತನಿಖೆಯಲ್ಲಿ ಮತ್ಯಾರ ಕಪ್ಪು ಮುಖಗಳು ಬಯಲಾಗುತ್ತವೆ ಅನ್ನೋದೇ ಸದ್ಯದ ಕುತೂಹಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲ್ಲಾವುದ್ದೀನ್ ಜೊತೆ ರಮೇಶ್ ಕ್ಯಾಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.